ಇದೇನಿದು ಒಂದು ಗಿಡದಲ್ಲಿ ಹೂವೇ ಇಲ್ವಲ್ಲ? ನೆನ್ನೆ ಸಾಯಂಕಾಲ ತಾನೇ ಎಲ್ಲಕ್ಕೂ ನೀರು ಹಾಕ್ಬಿಟ್ಟು ನೋಡ್ಕೊಂಡು ಹೋಗಿದ್ದೀನಿ. ಈಗ ನೋಡಿದ್ರೆ ಒಂದು ಹೂವು ಇಲ್ವಲ್ಲ. ಅದು ಯಾವಳ ಅವಳ ಕೈ ಸೇದಗಳು ಕಿತ್ಕೊಂಡಾಗವಳೆ ಅನ್ಸುತ್ತೆ. ನನ್ನ ಕೈ ಸಿಕ್ಬೇಕು ಅವ್ಳಿಗೆ ದನಕ್ಕೆ ಪಡ್ದಂಗೆ ಬಡಿತೀನಿ. ನಮ್ಮ ಗೌಡ್ರಿಗೆ ಒಂದು 100 ಸಲನಾರು ಹೇಳಿದ್ದೀನಿ, ಸುತ್ತಲೂ ಒಂದು ಸಣ್ಣ ಬೇಲಿ ಹಾಕಿಸ್ರಿ ಅಂತ. ಕಿವಿಗೆ ಹಾಕೊಳ್ಳಲ್ಲ. ಈಗ ನೋಡಿ ನಮಗೆ ಪೂಜೆಗೆ ಹೂವಿಲ್ಲ. ಈಗ ನಮ್ಮ ಅತ್ತೆ ಇದು ಎಲ್ಲಿಗೆ ಹೋದ್ರು? ಟೀ ಕಾಯಿಸ್ಕೊಡು ಅಂದ್ರು, ಕಾಯಿಸಿಟ್ಟಿದ್ದೀನಿ, ಕುಡ್ದೇ ಇಲ್ಲ, ಇಲ್ಲೇ ಬಿಟ್ಬಿಟ್ಟು ಹೋಗವ್ರೆ. ಅತ್ತೆ ಅತ್ತೆ, ಅಯ್ಯೋ ಇದು ಯಾಕೋ ಸುಸ್ತಾಯ್ತದಲ್ಲ, ನಿಂತ್ಕೊಳ್ಳಕ್ಕೆ ಆಯ್ತಾ ಇಲ್ಲ, ಕಣ್ಣೇ ಕಾಣಿಸ್ತಾ ಇಲ್ಲ. ಅತ್ತೆ ಏನಾಯ್ತು? ಅತ್ತೆ ಅತ್ತೆ ಏನಾಯ್ತು? ಅತ್ತೆ ಮಾತಾಡಿ ಅತ್ತೆ, ಕಣ್ಬಿಡಿ ಅತ್ತೆ. ಅಯ್ಯೋ ದೇವ್ರೆ, ಏನಾಯ್ತು ನಮ್ಮ ಅತ್ತೆಗೆ? ಮಾವಯ್ಯ ಮಾವಯ್ಯ. ಕೃಷ್ಣ ನೋಡಿದ್ರೆ ಇನ್ನೂ ಎದ್ದಿಲ್ಲ, ಮಲಗಿದ್ದಾನೆ. ನಮ್ಮನೆಯವರು ತೋಟಕ್ಕೆ ಹೋಗಿದ್ದಾರೆ. ಏನ್ ಮಾಡ್ಲಿ? ಮಾವಯ್ಯ ಮಾವಯ್ಯ. ಏನಮ್ಮ ಮಾಲ, ಏನು ಕೂಗ್ತಾ ಇದೀಯಾ? ಮಾವಯ್ಯ ನೋಡಿರಿ, ಅತ್ತೆ ಬಿದ್ದೋಗ್ಬಿಟ್ಟವ್ರೆ. ಸೊಸೆ ಮುದ್ದು, ನಿಮ್ಮ ಅತ್ತೆಗೆ ಏನಾಯ್ತು? ಯಾಕೆ ಹಿಂಗ್ ಬಿದ್ದೋಗ್ಬಿಟ್ಟವಳೆ? ಮಾವಯ್ಯ ಹೂ ಕೀಳ್ತಾ ನಿಂತಿದ್ರು, ನಾನು ಟೀ ಕುಡಿಯಕ್ಕೆ ಕರೆಯೋಣ ಅಂತ ಬಂದೆ, ಅಷ್ಟಕ್ಕೆ ಬಿದ್ದೋಗ್ಬಿಟ್ರು. ಶಾಂತ ಶಾಂತ, ಕಣ್ಬಿಡು ಶಾಂತ, ಏನಾಯ್ತು? ಅಯ್ಯಯ್ಯೋ ಮಾವಯ್ಯ, ಏನ್ ಮಾಡಿದ್ ಇವಾಗ? ಡಾಕ್ಟರ್ ಪೀತಾಂಬರ್ ಅವ್ರಿಗೆ ಫೋನ್ ಆದ್ರೂ ಮಾಡಿ. ಸೊಸೆ ಮುದ್ದು, ಇವಾಗ್ಲೇ ಮಾಡ್ತೀನಿ. ನಿಮ್ಮ ಅತ್ತೆನ ಕರ್ಕೊಂಡೋಗಿ ಒಳಗಡೆ ಮಲಗ್ಸೋಣ ಬಾ. ಸರಿ ಮಾವಯ್ಯ. ಸೊಸೆ ಮುದ್ದು, ಹುಷಾರು ಕಣಮ್ಮ. ಸರಿ ಮಾವಯ್ಯ. ಮಾವಯ್ಯ ಇಲ್ಲೇ ಸೋಫಾ ಮೇಲೆ ಮಲಗ್ಸೋಣ? ಇಲ್ಲೇ ಮಲಗ್ಸೋಣ. ಇಲ್ಲಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಾಡುತ್ತೆ. ಮಾಲಾ, ಅತ್ತೆ ಏನಾಗ್ತಿದೆ? ಅತ್ತೆ ಏನಾಯ್ತು ನಿಮ್ಗೆ? ತುಂಬಾ ಸುಸ್ತಾಗ್ತಾ ಇದೆ ಕಣೆ, ಒಂಚೂರು ಬಿಸಿನೀರು ತಗೋಬಾ, ಕುಡಿಬೇಕು. ಹೌದಾ ಅತ್ತೆ, ಈಗಲೇ ತರ್ತೀನಿ. ಹಲೋ ಹಲೋ, ಡಾಕ್ಟರ್ ಪೀತಾಂಬರ ಅವರೇ, ನಾನು ಗೌಡ ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತು, ಹೇಳಿ ಗೌಡ್ರೆ, ಹೇಗಿದ್ದೀರಾ? ಡಾಕ್ಟ್ರೇ, ನಾನು ಚೆನ್ನಾಗಿದ್ದೀನಿ. ನನ್ನ ಹೆಂಡತಿ ಶಾಂತ ಯಾಕೋ ತಲೆ ಸುತ್ತ ಬಿದ್ಬಿಟ್ಟವಳೆ, ಒಂಚೂರು ಬೇಗ ಬರ್ತೀರಿ, ಏನು ಅಂತ ನೋಡ್ಬೇಕಿತ್ತು. ಹೌದಾ ಗೌಡ್ರೆ, ನಾನು ಪಕ್ಕದ ಬೀದಿಲೇ ಇದ್ದೀನಿ, ಯಾವುದೋ ಕೆಲಸ ಮೇಲೆ ಬಂದಿದ್ದೆ. ಇನ್ನು 5 ನಿಮಿಷದಲ್ಲಿ ನಿಮ್ಮ ಮನೇಲಿ ಇರ್ತೀನಿ. ಒಳ್ಳೇದಾಯ್ತು ಡಾಕ್ಟ್ರೆ, ಆದಷ್ಟು ಬೇಗ ಬನ್ನಿ. ಬಂದೆ ಬಂದೆ. ರೀ ರೀ ಶಾಂತ, ನೀನೇನು ಗಾಬರಿ ಆಗ್ಬೇಡ, ಡಾಕ್ಟ್ರು ಫೋನ್ ಮಾಡಿದ್ದೀನಿ, ಇನ್ನೇನು ಬಂದ್ಬಿಡ್ತಾರೆ. ಗೌಡ್ರೆ, ಡಾಕ್ಟರ್ ಪೀತಾಂಬರ ಅವರು, ಬನ್ನಿ ಡಾಕ್ಟ್ರೆ, ಬೇಗ ನೋಡಿ ನನ್ನ ಹೆಂಡತಿಗೆ ಏನಾಗಿದೆ ಅಂತ. ಓಕೆ. ಶಾಂತಕೋರೆ, ಏನಾಗ್ತಾ ಇದೆ ನಿಮಗೆ? ಡಾಕ್ಟ್ರೇ, ಬೆಳಿಗ್ಗೆ ಹೂ ಕೀಳವ ಅಂತ ಹಿತ್ತಲಿಗೆ ಹೋಗಿದ್ದೆ. ಇದ್ಕಿದಂಗೆ ಒಂಥರ ತಲೆ ಸುತ್ತಂಗೆ ಆಗ್ಬಿಟ್ಟು ಕಣ್ಣೇ ಕಾಣಿಸ್ಲಿಲ್ಲ, ಹಂಗೆ ಬಿದ್ದೋಗ್ಬಿಟ್ಟೆ. ಕಾಲು ಕೈಯಲ್ಲಿ ಶಕ್ತಿನೇ ಇಲ್ದಂಗೆ ಆಗೋಯ್ತು. ಡಾಕ್ಟ್ರು ಬಂದ್ರಾ? ಸೊಸೆ ಮುದ್ದು ಟೆಸ್ಟ್ ಮಾಡ್ತಾ ಇದ್ದಾರೆ. ಶಾಂತಕೋರೆ, ನಿನ್ನೆ ಮೊನ್ನೆ ಎಲ್ಲ ಕರೆಕ್ಟಾಗಿ BP ಶುಗರ್ದು ಟ್ಯಾಬ್ಲೆಟ್ ತಗೊಂಡಿದ್ದೀರಾ? ಡಾಕ್ಟ್ರೇ, ಒಂದು 3 ದಿನದಿಂದ ತಗೊಂಡಿಲ್ಲ ಅನ್ಸುತ್ತೆ ನಾನು. ಏನು, 3 ದಿನದ ನೀವು BP ಶುಗರ್ ಟ್ಯಾಬ್ಲೆಟ್ ತಗೊಂಡಿಲ್ವಾ? ಯಾಕೆ ಶಾಂತಕೋರೆ? ಅದೇನಾಯ್ತು ಅಂದ್ರೆ ಡಾಕ್ಟ್ರೇ, ಟಿವಿ ನೋಡ್ತಾ ಇದ್ದಾಗ ಯಾರೋ ಒಬ್ರು ಮನೆ ಮದ್ದು ಹೇಳ್ತಾ ಇದ್ರು, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕರಿಬೇವು ಸೊಪ್ಪು ತಿಂದ್ರೆ ಶುಗರ್ ಒಂಚೂರು ಇರಲ್ಲ, ಹೊಟ್ಟೈತದೆ ಅಂತ. ಅದಕ್ಕೆ ನಾನು ಕರಿಬೇವು ಸೊಪ್ಪು ತಿಂತಾ ಇದ್ದೆ, ಮಾತ್ರೆ ನುಂಗ್ತಾ ಇರ್ಲಿಲ್ಲ. ವಾಟ್, ಏನ್ ಹೇಳ್ತಾ ಇದ್ರೆ ಶಾಂತಕೋರೆ ನೀವು? ವಾಟ್ಸಪ್ ಅಲ್ಲಿ ಬರೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಬರೋದು, ಟಿವಿಲಿ ಬರೋದು, ಇದನ್ನೆಲ್ಲ ನೋಡ್ಕೊಂಡು ನೀವೇ ಡಾಕ್ಟರ್ ಆಗ್ಬಿಡ್ತೀರಾ ಅಲ್ವಾ? ಎಂತ ಕೆಲಸ ಮಾಡ್ಕೊಂಡಿದ್ದೀರಾ? ನಿಮ್ಗೆ ಹೈ BP ಹೈ ಶುಗರ್ ಆಗಿದೆ, ಅದಕ್ಕೆ ತಲೆ ಸುತ್ತ ಬಿದ್ಬಿಟ್ಟಿದ್ದೀರಾ ಹಿಂಗೆ. ಗೌಡ್ರೆ, ನಿಮ್ ಹೆಂಡತಿ ಮಾತ್ರೆ ತಗೊಂಡಿದಾರ ಇಲ್ವಾ ಅಂತ ನೀವಾದ್ರೂ ನೋಡ್ಕೋಬೇಕು ತಾನೆ. ಅವ್ರು ಎಂತ ಕೆಲಸ ಮಾಡ್ಕೊಂಡಿದಾರೆ ಗೊತ್ತಾ? ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ಹೈ BP ಹೈ ಶುಗರ್ ಆಗಿದೆ ಅವ್ರಿಗೆ. ಅಯ್ಯೋ ಡಾಕ್ಟ್ರೆ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಈ ಥರ ಎಲ್ಲ ಅವಳು ಮಾಡ್ಕೊಂಡಿದ್ದಾಳೆ ಅಂತ. ಬೇಗ ಟ್ರೀಟ್ಮೆಂಟ್ ಕೊಡಿ ಡಾಕ್ಟ್ರೆ, ಏನೂ ತೊಂದರೆ ಇಲ್ಲ ತಾನೆ? ಗೌಡ್ರೆ, ನಾನು ಮಾತ್ರೆ ಕೊಡ್ತೀನಿ ಇವಾಗ, ಆದ್ರೆ ನಾನು ಊಟ ತಿಂಡಿಲಿ ಏನು ಟಿಪ್ಸ್ ಫಾಲೋ ಮಾಡಕ್ಕೆ ಹೇಳ್ತೀನಿ ಅದನ್ನೇ ಮಾಡಬೇಕು 1 ತಿಂಗಳು ಇವರು. ಇಲ್ಲ ಅಂದ್ರೆ BP ಶುಗರು ಕಂಟ್ರೋಲು ಬರಲ್ಲ. ಆಯ್ತು ಡಾಕ್ಟ್ರೆ, ಅದೇನು ಅಂತ ಹೇಳಿ, ನಾವು ಹಂಗೆ ನೋಡ್ಕೋತೀವಿ ಅವಳನ್ನ. ಡಾಕ್ಟ್ರೇ, ನಮ್ಮ ಅತ್ತೆಗೆ ಊಟ ತಿಂಡಿ ಟೀ ಕಾಫಿ ಬೇಕು ಬೇಡ ಎಲ್ಲನೂ ನಾನೇ ನೋಡ್ಕೊಳ್ಳೋದು. ಎಲ್ಲನೂ ನನಗೆ ಹೇಳಿ, ನಾನು ಫಾಲೋ ಮಾಡ್ತೀನಿ. ಓಕೆ, ನಾನು ಹೇಳ್ತೀನಿ ನಿಮ್ಗೆ. ಮಾಲಾಶ್ರೀ ಅವರೇ, ಬನ್ನಿ ಸ್ವಲ್ಪ ಶಾಂತಕವ್ರನ್ನ ಕೂರಿಸಿ. ಬಂದೆ ಮಾಮಯ್ಯ, ಈ ಲೋಟ ಇಟ್ಕೊಳ್ಳಿ. ಶಾಂತಕವ್ರೆ, ನಿಮ್ಗೆ BP ಶುಗರು ತುಂಬಾ ಹೈ ಆಗಿದೆ, ಅದಕ್ಕೆ ನಾನು ಟ್ಯಾಬ್ಲೆಟ್ ಚೇಂಜ್ ಮಾಡ್ತೀನಿ. ಮತ್ತೆ ಊಟದಲ್ಲಿ ಸ್ವಲ್ಪ ಪತ್ತೆ ಇರಬೇಕಾಗುತ್ತೆ ನೀವು. ಆಯ್ತು ಡಾಕ್ಟ್ರೆ. ಮಾಲಾಶ್ರೀ ಅವರೇ, ಈಗ ಸದ್ಯಕ್ಕೆ BP ಶುಗರ್ 2 ಟ್ಯಾಬ್ಲೆಟ್ ಕೊಟ್ಬಿಟ್ಟು ಸ್ವಲ್ಪ ತಿಂಡಿ ಕೊಡಿ, ಅವರು ರೆಸ್ಟ್ ಮಾಡಲಿ. ನಾನು ಮಾತ್ರೆ ಚೇಂಜ್ ಮಾಡಿದ್ದೀನಿ, ಅದನ್ನ ಕಂಟಿನ್ಯೂ ಮಾಡಲಿ ರಾತ್ರಿಯಿಂದ. ಸರಿ
ಊಟ ಅದೇನು ಕೇಳಿ. ನಿಮ್ಮ ನರ್ಸ್ ಎಲ್ಲಿ ನಿಮ್ಮ ಜೊತೆ ಬಂದೇ ಇಲ್ಲ? ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ, ಸ್ವಲ್ಪ ಬ್ಯುಸಿ ಇದ್ರು, ಅದಕ್ಕೆ ಕರ್ಕೊ ಬಂದಿಲ್ಲ. ಓ, ಈ ಗಾಳಿ ಮಳೆಗೆ ಬೇಡ ಅಂತ ಕರ್ಕೊ ಬರ್ಲಿಲ್ವಾ? ಐ ಲೈಕ್ ಇಟ್ ಸೋ ಮಚ್. ಮೋನ, ಏನೇ ಮಾತಾಡ್ತಾ ಇದೀಯಾ? ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನೆ? ಅಯ್ಯೋ ಅತ್ತೆ, ಸುಮ್ಮನೆ ಕೇಳಿದೆ. ನಾವೆಲ್ಲರೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಗ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರಲ್ವಾ, ಅದಕ್ಕೆ ಅಷ್ಟೇನೆ. ಓ ಹೌದಾ? ಇವಾಗ ನಾನು ನೋಡ್ತೀನಿ, ಇನ್ನೇನು ಚೆಕಪ್ ಎಲ್ಲ ಆಯ್ತಲ್ಲ, ಮಾತ್ರೆ ಊಟ ತಿಂಡಿ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ. ನಾನು ಬರ್ತೀನಿ ಗೌಡ್ರೆ. ಸರಿ ಡಾಕ್ಟ್ರೆ, ಏನಾದ್ರು ಇದ್ರೆ ಫೋನ್ ಮಾಡ್ತೀನಿ. ಓಕೆ ಓಕೆ ಗೌಡ್ರೆ. ಶಾಂತಕವ್ರೆ ಹುಷಾರು. ಡಾಕ್ಟ್ರೇ, ಅಯ್ಯೋ ಏನಕ್ಕಪ್ಪ ಮತ್ತೆ ಕರಿತವ್ರೆ ಇವರು. ಹೇಳಿ ಮಾಲಾಶ್ರೀ ಅವ್ರೆ, ಏನು? ಏನಿಲ್ಲ, ನರ್ಸ್ ಅವ್ರನ್ನ ನಾನು ಕೇಳಿದೆ ಅಂತ ಹೇಳ್ಬಿಡಿ. ಆಯ್ತಾಯ್ತು. ಮಾವಯ್ಯ, ನೀವು ಅತ್ತೆ ಅವ್ರಿಗೆ ಮಾತ್ರೆ ನುಂಗಿಸ್ತಾ ಇರಿ, ನಾನು ಹೋಗಿ ತಿಂಡಿ ತಂದ್ಬಿಡ್ತೀನಿ. ಆಯ್ತು ಸೊಸೆ ಮುದ್ದು. ಶಾಂತ, ಯಾಕೆ ಶಾಂತ ಹಿಂಗ್ ಮಾಡ್ಕೊಂಡಿದ್ಯಾ? ಟಿವಿಲಿ ಬರೋದನ್ನೆಲ್ಲ ನೋಡ್ಕೊಂಡು ಏನೇನೋ ನೀನೇ ಕಲ್ಪನೆ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡಿದ್ಯಲ್ಲ, ನಿನ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಹೇಳು? ಅಯ್ಯೋ ಕ್ಷಮಿಸಿರಿ, ನಾನು ಅವ್ರು ಹೇಳ್ತಾ ಇರೋದೆಲ್ಲ ನಿಜ ಅಂದ್ಬಿಟ್ಟು ಕರ್ಬೇವು ಸೊಪ್ಪು ತಿನ್ಕೊಂಡು ಮಾತ್ರೆ ನುಂಗೋದು ಬಿಟ್ಬಿಟ್ಟಿದ್ದೆ. ಅದಕ್ಕೆ ಹಿಂಗಾಯ್ತೋ ಏನೋ. ಡಾಕ್ಟ್ರ್ ಹೆಂಗೆ ಹೇಳೋರು ಹಂಗಿರ್ತೀನಿ ಇನ್ಮೇಲೆ. ಸರಿ ಸರಿ, ನಾನೂ ಗಮನ ವಹಿಸ್ಬೇಕು ನಿನ್ ಕಡೆ, ಇಲ್ಲ ಅಂದ್ರೆ ನೀನ್ ಇಷ್ಟ ಬಂದಂಗೆ ಮಾಡ್ತೀಯ. ತಗೋ ಮಾತ್ರೆ ನುಂಗು. ಅಪ್ಪ, ಅಮ್ಮನ್ಗೇನಾಯ್ತು? ಕೃಷ್ಣ, ಬಾ. ಅಮ್ಮನಿಗೆ ಸ್ವಲ್ಪ BP ಶುಗರ್ ಜಾಸ್ತಿ ಆಗ್ಬಿಟ್ಟಿತ್ತು. ಇವಾಗ ಡಾಕ್ಟರ್ ಪೀತಾಂಬರ ಅವರು ಬಂದು ಚೆಕ್ ಮಾಡಿಬಿಟ್ಟು ಮಾತ್ರೆ ಚೇಂಜ್ ಮಾಡಿಬಿಟ್ಟು ಹೋಗಿದ್ದಾರೆ. ಅಮ್ಮ, ಏನಾಯ್ತಮ್ಮ? ಯಾಕೆ ಹಿಂಗೆ ಮಾಡ್ಕೊಂಡ್ರಿ? ಕರೆಕ್ಟಾಗಿ ಮಾತ್ರೆ ತಗೋತಾ ಇದ್ರಿ ತಾನೇ? ತಗೋತಾ ಇದ್ದೆ ಕಣೋ ಕೃಷ್ಣ. ಏನು ಮಾಡ್ತೀಯಪ್ಪ, ವಯಸ್ಸಾದ್ಮೇಲೆ ಈ ಥರ ಹೆಚ್ಚು ಕಮ್ಮಿ ಆಯ್ತಾ ಇರುತ್ತೆ. ಕೃಷ್ಣ, ಡಾಕ್ಟ್ರು ಮಾತ್ರೆ ಚೇಂಜ್ ಮಾಡಿದ್ದಾರೆ, ನೀನು ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ತಗೊಬಂದ್ಬಿಡ್ತೀಯಾ? ಕೊಡಿಯಪ್ಪ, ಬರುವಾಗ ಎಲ್ಲ ತಂದ್ಬಿಡ್ತೀನಿ. ಕೃಷ್ಣ, ತಿಂಡಿ ಮಾಡ್ದೇನೋ? ನಂದು ತಿಂಡಿ ಆಯ್ತು ಅಮ್ಮ, ಅದಕ್ಕೆ ರೂಮ್ಗೆ ತಂದ್ಕೊಟ್ಟಿದ್ರು. ಓ ಹೌದಾ? ಕೃಷ್ಣ, ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಲ್ಲ ನಾನು. ಅದೇನು ಅಂತ ಹೇಳಿ ಅಮ್ಮ. ಶಾಂತ, ಅವನಿಗೆ ಆಫೀಸ್ಗೆ ಹೋಗೋಕ್ಕೆ ಹೊತ್ತಾಗುತ್ತೆ, ಹೋಗ್ಲಿ ಬಿಡಿ, ಅವನು ಸಂಜೆಗೆ ಬಂದಾಗ ಮಾತಾಡುವೆ. ಅಪ್ಪ, ನನಗೆ ಮೀಟಿಂಗ್ ಇರೋದು 11:30, ಲೇಟಾಗಿ ಹೋಗ್ತೀನಿ. ಅದೇನು ಮಾತಾಡ್ಲಿ ಬಿಡಿ ಅಮ್ಮ. ಹೇಳಿ ಅಮ್ಮ. ಕೃಷ್ಣ, ನಿನಗೆ ನಮ್ಮಮ್ಮ ಬಗ್ಗೆ ಏನನ್ಸುತ್ತೆ? ಅಮ್ಮ ಬಗ್ಗೆ ನನಗೇನಮ್ಮ ಅನಿಸುತ್ತೆ, ಚಿಕ್ಕನಿಂದ ನಾನು ಅವಳು ಒಟ್ಟಿಗೆ ಆಡಿ ಬೆಳೆದವರು, ಒಂಥರ ಫ್ರೆಂಡ್ ಅನ್ಕೋ. ಕೃಷ್ಣ, ಅದು ಹಂಗಲ್ಲ ಕಣೋ, ನಮ್ಮಮ್ಮ ತುಂಬ ಒಳ್ಳೆ ಹುಡುಗಿ ಅಲ್ವಾ? ಹೌದು ಅಪ್ಪ, ಅಮ್ಮ ಒಳ್ಳೆ ಹುಡುಗಿ. ಇವಾಗ ಏನಕ್ಕೆ ಇದೆಲ್ಲ ಮಾತಾಡ್ತಾ ಇದ್ದೀರಾ? ಅದು ಏನಂದ್ರೆ, ಈಗ ನಿಮ್ಮ ಅಣ್ಣನಿಗೂ ಮದುವೆ ಆಗಿ ಮಗುನೂ ಆಗಿ, ಈಗ ಅವನು 3ನೇ ಕ್ಲಾಸ್ ಓದ್ತಾ ಇದ್ದಾನೆ. ನಿನ್ಗಿನ್ನೂ ಮದುವೆ ಆಗಿಲ್ವಲ್ಲಪ್ಪ, ನಿನಗೂ ಮದುವೆ ಮಾಡಿಬಿಟ್ರೆ ನಮ್ಮದು ಜವಾಬ್ದಾರಿ ಕಳೀತದೆ ಅಂತ ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ನಾವು. ಅಮ್ಮ, ನನ್ನ ಮದುವೆಗೆ ಏನು ಅರ್ಜೆಂಟ್ ಇವಾಗ ತಾನೇ ಕಂಪ್ನಿಗೆ ಕೆಲ್ಸಕ್ಕೆ ಸೇರಿದ್ದೀನಿ. ಇನ್ನೊಂದು 2-3 ವರ್ಷ ವರ್ಕ್ ಮಾಡಿ ಒಳ್ಳೆ ಹೆಸರು ಮಾಡ್ತೀನಿ ಅಮ್ಮ, ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ ಬಿಡಿ. ನೋಡು ಕೃಷ್ಣ, ನೀವು ಒಳ್ಳೆ ಕಂಪ್ನಿಗೆ ಕೆಲ್ಸಕ್ಕೆ ಸೇರಿದ್ಯಾ, ಒಳ್ಳೆ ಹೆಸರು ಮಾಡ್ತೀಯ ಅನ್ನೋ ನಂಬಿಕೆನೂ ನನಗಿದೆ. ಆದರೆ ನಿನಗೆ ಕಾಲಕ್ಕೆ ಏನೇನು ಮಾಡಬೇಕು ಅದು ಮಾಡಬೇಕಲ್ಲಪ್ಪ, ನಾವು ತಂದೆ ತಾಯಿಯಾಗಿ. ಅದಕ್ಕೆ ನಿನಗೆ ಒಂದು ಮದುವೆ ಮಾಡಿಬಿಡವಾ ಅಂತ. ಅಪ್ಪ, ಮದುವೆ ಆಗು ಅಂತ ನನ್ನ ಫೋರ್ಸ್ ಮಾಡಬೇಡಿ, ಒಂದು 2 ವರ್ಷ ಟೈಮ್ ಬೇಕು ನನಗೆ. ಕೃಷ್ಣ, ನಿಮ್ಮ ಅತ್ತೆ ನಿಮ್ಮ ಮಾವ ಅಮ್ಮ ಎಲ್ಲ ಬಂದಿದ್ರಲ್ವ ನಮ್ಮ ಮನೆಗೆ, ಅವಾಗ ನಿಮ್ಮ ಅತ್ತೆ ನಮ್ಮ ಹತ್ರ ಮಾತಾಡ್ಬಿಟ್ಟು ಹೋಗಿದ್ದಾಳೆ. ಅವಳ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ಅವಳ ಆಸೆ. ಏನು? ನಾನು ಅಮ್ಮನ ಮದುವೆ ಆಗ್ಬೇಕಂತ? ಚಾನ್ಸೇ ಇಲ್ಲ. ಓ, ನನ್ನ ಮಗನ್ಗೂ ಅವಳ ಮದುವೆ ಆಗಿ ಇಷ್ಟ ಇಲ್ಲ? ಒಳ್ಳೇದಾಯ್ತಲ್ಲ ಮತ್ತೆ. ಯಾಕೋ ಕೃಷ್ಣ ಹಿಂಗಂತಿದ್ಯಾ? ಸಂಬಂಧದಲ್ಲಿ ಅವಳು ನಿಮ್ಮ ಅತ್ತೆ ಮಗಳು, ನೋಡೋಕ್ಕೂ ಚೆನ್ನಾಗಿದ್ದಾಳೆ, ವಿದ್ಯಾವಂತೆ, ಬುದ್ಧಿವಂತೆ. ಇವಾಗ ತಾನೆ ನೀನು ಹೇಳ್ದೆ ಒಳ್ಳೆ ಹುಡುಗಿ ಅವಳು ಅಂತ. ಮತ್ತೆ ಅವಳು ಮದುವೆ ಆಗಕ್ಕೆ ಏನು ಪ್ರಾಬ್ಲಮ್ ನಿಂಗೆ? ಯಾಕೆ ಅಂದರೆ ನಾನು ಪ್ರೀತಿ ಅವ್ರನ್ನ ಲವ್ ಮಾಡ್ತಾ ಇದ್ದೀನಿ. ಅಮ್ಮನ್ನ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇದನ್ನೆಲ್ಲ ಅಪ್ಪ ಅಮ್ಮನಿಗೆ ಇವಾಗಲೇ ಹೇಳ್ಬಾರ್ದು. ಏನೋ ಯೋಚನೆ ಮಾಡ್ತಾ ಇದೀಯ, ಮಾತಾಡೋ. ಅಪ್ಪ, ಅಮ್ಮನ ನಾನು ಯಾವತ್ತೂ ಆ ದೃಷ್ಟಿಲಿ ನೋಡೇ ಇಲ್ಲ ಅಪ್ಪ. ಅವಳು ಜಸ್ಟ್ ಫ್ರೆಂಡ್ ಅಷ್ಟೇ ನನಗೆ. ನೋಡು ಕೃಷ್ಣ, ನನ್ನ ತಂಗಿ ಸಾವಿತ್ರಿ ಇದ್ದಾಳಲ್ಲ, ಅವಳ ಆಸೆ ಇದು, ಅವಳ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಕೇಳಿ ಅಂತ ಹೇಳಿದ್ಲು, ಅದು ಕೇಳಿದ್ದೀನಿ. ಆದರೆ ನಾವು ಯಾರು ನೀನು ಬಲವಂತ ಮಾಡಲ್ಲಪ್ಪ. ನಿನಗಿಷ್ಟ ಇದ್ರೆ ಮದುವೆ ಆಗು, ಇಲ್ಲ ಅಂದರೆ ಬೇಡ. ಕೃಷ್ಣ, ಇದನ್ನೆಲ್ಲ ಏನು ತಲೆಗೆ ಹಾಕೋಬೇಡ ನೀನು. ನಿಮ್ಮ ಅತ್ತೆ ಕೇಳಿದ್ಲು ಅಂತ ಕೇಳ್ದು ಅಷ್ಟೇನೆ. ಅಮ್ಮಗೂ ಒಂದು ಮನೆ ಇದೆ, ನಿನಗೂ ಒಂದು ಮನೆ ಇದೆ. ನಿನಗಿಷ್ಟ ಆಗ ಅಂತ ಹುಡುಗಿನ ಹುಡುಕಿ ತಂದು ನಾವು ಮದುವೆ ಮಾಡ್ತೀವಿ ನಿನಗೆ, ಆಯ್ತಾ? ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ಅಮ್ಮಗೂ ನನಗೂ ಮದುವೆ ಆಗಿ ಸಾಧ್ಯನೇ ಇಲ್ಲ. ಅತ್ತೆಗೆ ತಿಳಿಸ್ಬಿಡಿ, ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ. ನನಗೂ ಅದೇ ಬೇಕಾಗಿತ್ತು.
ಸರಿ ಕೃಷ್ಣ ನೀನು ಹೋಗಿ ಬರಪ್ಪ. ಬರ್ತೀನಿ ಅಪ್ಪ. ಹಾ ಹುಷಾರಪ್ಪ, ಹೋಗ್ಬಾ. ಏನ್ ಶಾಂತ, ನಮ್ ಕೃಷ್ಣ ಹಿಂಗನ್ಬಿಟ್ನಲ್ಲ. ಅಯ್ಯೋ ಅದಕ್ಕೆ ಯಾಕ್ರಿ ಗಾಬರಿ ಆಗ್ತೀರಾ? ಮದುವೆ ಅಂದೇನು ಮಕ್ಳಾಟನ? ಅವ್ನಿಗೆ ಇಷ್ಟ ಇಲ್ಲ ಅಂದ್ರೆ ಮಾಡಕ್ಕತ್ತದ. ಸಾವಿತ್ರಿ ಹೇಳ್ಬಿಡುವ ಬಿಡಿ ಅವ್ನಿಗೆ ಇಷ್ಟ ಇಲ್ವಂತೆ ಅಂತ. ಹೆಂಗ್ ಹೇಳೋದು ಶಾಂತ, ಬೇಜಾರ್ ಮಾಡ್ಕೊತಾಳೆ. ಅಯ್ಯೋ ಸುಮ್ಮನೆ ನೀವು ತಲೆ ಕೆಡ್ಸ್ಕೊಬೇಡಿ, ಸಮಯ ಸಂದರ್ಭ ನೋಡಿ ಮಾತಾಡವ. ಸರಿ ಬಿಡು. ಅತ್ತೆ ತಿಂಡಿ ತಗೊಳ್ಳಿ. ಅಯ್ಯೋ ಕುಡುಮಲ ಹೊಟ್ಟೆ ಅಷ್ಟು ಬಿಟ್ಟದೆ. ಇದೇನೇ ಮಾಲ, ನನಗೆ ಅವಲಕ್ಕಿ ತಂದು ಕೊಟ್ಟಿದೀಯಾ? ನಿಮ್ಮ ಮಾವನವ್ರಿಗೆ ಇಡ್ಲಿ ಕೊಟ್ಟಿದೀಯಾ? ಅತ್ತೆ ಡಾಕ್ಟರ್ ಪೀತಾಂಬರ್ ಅವರು ಎಲ್ಲ ಹೇಳಿದ್ದಾರೆ ನನಗೆ ನಿಮ್ಮನ್ನ ಹೆಂಗೆ ಊಟ ತಿಂಡಿಲಿ ಪತ್ತೆ ಇಟ್ಕೋಬೇಕು ಅಂತ. ಅದಕ್ಕೆ ನಿಮಗೆ ಸಪ್ರೇಟಾಗಿ ಮಾಡ್ತೀನಿ ಅತ್ತೆ. ಅದಕ್ಕೆ ಮಾವನವ್ರಿಗೆ ಇಡ್ಲಿ ಕೊಟ್ಟಿದ್ದೀನಿ, ನಿಮಗೆ ಸಪ್ರೇಟಾಗಿ ಅವಲಕ್ಕಿ ಮಾಡ್ಕೊ ಬಂದಿದ್ದೀನಿ, ತಿನ್ನಿ ಅತ್ತೆ. ಇದೇನೇ ಇದು? ಉಪ್ಪು ಹುಳಿ ಖಾರ ಏನೂ ಇಲ್ಲ, ಹಿಂಗದೆ ಇದು. ಅತ್ತೆ ನಿಮಗೆ ಉಪ್ಪು ಹುಳಿ ಖಾರ ಸಿಹಿ ಏನು ಕೊಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ಎಲ್ಲ ಖಾಲಿ ಖಾಲಿ, ತಿನ್ನಿ ತಿನ್ನಿ. ಹಾಯ್ ಫ್ರೆಂಡ್ಸ್, ನಮ್ಮ ಅತ್ತೆಗೆ ಬಿ ಪಿ ಶುಗರು ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಡಾಕ್ಟ್ರು ಊಟದಲ್ಲಿ ಪತ್ತೆ ಇರಬೇಕು ಅಂತ ಹೇಳಿದ್ದಾರೆ. ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ ನಾಳೆ ಎಪಿಸೋಡ್ನ ಮಿಸ್ ಮಾಡಿದೆ ನೋಡಿ, ಸಕ್ಕತ್ತಾಗಿ ಕಾಮಿಡಿ ಇರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮ್ದೇನೇ ಕಮೆಂಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.